ಇವಳು ಸುಜಾತ. ಇವಳಿಗೆ ಹೊರಗಡೆ ಹೋಗಿ ದುಡಿಬೇಕು, ತನ್ನ ಸ್ವಂತ ದುಡಿಮೆನಲ್ಲಿ ಏನಾದರೂ ತಗೋಬೇಕು, ಅದೇ ಹಣದಲ್ಲಿ ಮನೆ ಖರ್ಚಿಗೂ ಬಳಸಬೇಕು, ತಾನು ಸಂಪಾದನೆ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದರೆ ಸುಜಾತನತ್ತೆ ಇಂದುಮತಿಗೆ ಹೆಣ್ಮಕ್ಳನ್ನ ಹೊರಗಡೆ ಕಳಿಸಿದ್ರೆ ಹಾಳಾಗ್ತಾರೆ, ಬುದ್ಧಿ ಕೆಟ್ಟೋಗುತ್ತೆ ಅನ್ನೋ ಕೀಳೆರಿಮೆ ಇರುತ್ತೆ. ಮುಂದೆ ಸುಜಾತನ ಸ್ಟೋರಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನು, ನಿನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳಂತ, ಇವಾಗೇನು ಮನೇಲಿ ದುಡಿಯೋದಕ್ಕೆ ದಿಕ್ಕಿಲ್ವಂತ? ಇವಳು ಹೊರಗಡೆ ಹೋಗಿನೇ ಕೆಲಸ ಮಾಡಿ ತಂದಿರೋ ಹಣದಲ್ಲೇ ಬದುಕಬೇಕಾ ನಾವು? ಅದು ಹಾಗಲ್ಲ ಅಮ್ಮ, ಅವಳು ಹೇಳ್ತಿರೋದು. ಹೈಯರ್ ಸ್ಟಡಿ ಮಾಡಿದ್ದಾಳೆ, ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಕೂಡ ತಗೊಂಡಿದ್ದಾಳೆ, ವಿದ್ಯಾವಂತೆನೂ ಹೌದು, ಬುದ್ಧಿವಂತೆನೂ ಹೌದು. ಹೀಗಿರುವಾಗ ಸುಮ್ಮನೆ ಮನೇಲಿ ಕೂರೋದು ಯಾಕೆ ಹೇಳು? ನೋಡು ರಾಜೇಶ, ನೀನು ಅದೇನು ಹೇಳಿದ್ರು ಅಷ್ಟೇ, ನಾನು ಮಾತ್ರ ಇದಕ್ಕೆಲ್ಲ ಒಪ್ಪೋದೇ ಇಲ್ಲ. ಓದಿರೋರೆಲ್ಲ ದುಡಿಲೇಬೇಕಂತೇನಿಲ್ಲ, ಮನೇಲೆ ಕೂತ್ ತಿನ್ನೋರು ತುಂಬಾ ಜನ ಇದ್ದಾರೆ. ಹಾಗೆ ಇವಳಿಗೂ ಕೂಡ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತಿರೋ ಕೇಳು. ಹಿಂದೂ, ಯಾಕೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದ್ಯಾ ನೀನು? ಸುಜಾತ ತುಂಬ ಒಳ್ಳೆ ಹುಡುಗಿ ಕಣೆ, ಓದೋದ್ರಲ್ಲೂ ತುಂಬ ಚುರುಕಿದ್ದಾಳೆ, ಹೊರಗಡೆ ಹೋದ್ರೆ ಒಳ್ಳೆ ಕೆಲಸ ಕೂಡ ಸಿಗತ್ತೆ ಕಣೆ ಅವಳಿಗೆ. ಅವಳಿಗೂ ದುಡಿಬೇಕು ಅಂತ ಆಸೆ ಇರೋದಿಲ್ವಾ ಹೇಳು ನೀನು? ನೋಡಿ, ನೀವು ಈ ವಿಷಯದಲ್ಲಿ ಅವಳನ್ನ ವಹಿಸ್ಕೊಂಡು ಬರಬೇಡಿ. ಮೊನ್ನೆ ನೋಡಿಲ್ವಾ ನೀವು ಗಿರಿ ಸೊಸೆನ? ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಲು ಅಂತ ಗಂಡನೇ ಪಾಪ ಮನೆಯವ್ರನ್ನೆಲ್ಲ ಒಪ್ಸಿ ಕೆಲ್ಸಕ್ಕೆ ಕಳ್ಸಿದ್ನಂತೆ. ಸ್ವಲ್ಪ ದಿನ ಚೆನ್ನಾಗೇ ಹೋಗಿ ಬರ್ತಿದ್ಲಂತೆ. ಆದ್ರೆ ಒಂದಿನ ಸಡನ್ ಆಗಿ ಬಂದು, ನನಗೆ ನಿನ್ ಜೊತೆ ಇರೋದಕ್ಕೆ ಮನ್ಸಿಲ್ಲ, ನನ್ನ ಆಫೀಸಲ್ಲಿ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಮದ್ವೆ ಆದ್ರೆ ಅವನ್ನೇ ಆಗೋದು, ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಮನೆ ಬಿಟ್ಟು ಅವ್ನು ಯಾವನ್ ಜೊತೆನೇ ಓಡೋದ್ಲಂತೆ. ಅಯ್ಯೋ, ಏನಮ್ಮ ನೀನು? ಎಲ್ಲೋ ಯಾರೋ ಓಡೋದ್ರು ಅಂತ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಿದ್ಯಲ್ಲ, ಎಲ್ರೂ ಒಂದೇ ತಕ್ಕಡಿಲಿ ಹಾಕಿ ತೂಗ್ಬೇಡ ನೀನು. ಸಾಕ್ ಬಾಯ್ ಮುಚ್ಚೋ, ಎಲ್ರೂ ಒಂದೇ. ಹೆಣ್ಮಕ್ಳು ಇವಾಗಿದ್ದಾಗ ಇನ್ನೊಂದ್ ಸ್ವಲ್ಪ ಹೊತ್ತಿಗಿರಲ್ಲ, ಹೊರಗಡೆ ಹೋಗೋ ತನಕ ಎಲ್ರೂ ಹೀಗೆ ಹೇಳ್ತಾರೆ, ಆಮೇಲೆ ಊರು ಮನೆಯವ್ರ ಎದುರಿಗೆಲ್ಲ ನಾವು ತಲೆ ತಗ್ಸೋ ಹಾಗೆ ಮಾಡ್ತಾರಷ್ಟೇ. ಏನಮ್ಮ ನೀನು? ಅವಳ ಫೀಲಿಂಗ್ಸಿಗೆ ವ್ಯಾಲ್ಯೂನೇ ಕೊಡಲ್ಲ ಅಂತೀಯಲ್ಲ? ನೋಡೋ, ನೀನ್ ಏನ್ ಹೇಳಿದ್ರು ಅಷ್ಟೇ, ನಿನ್ ಹೆಂಡತಿನೇ ದುಡ್ಡು ಮನೆ ಉದ್ಧಾರ ಮಾಡೋದೇನ್ ಬೇಕಾಗಿಲ್ಲ, ತೆಪ್ಪಗ್ ಮನೇಲಿರೋ ಕೇಳು. ಹೊರಗಡೆ ಹೋಗ್ತಾಳಂತೆ, ದುಡಿತಾಳಂತೆ, ಮನೆ ಉದ್ಧಾರ ಮಾಡ್ತಾಳಂತೆ, ದೊಡ್ಡದಾಗಿ ಹೇಳ್ತಾಳೆ. ಇಂದುಮತಿಗೆ ಮನೆ ಹೆಣ್ಮಕ್ಳಾದವರು ಹೊರಗಡೆ ಹೋಗಿ ದುಡಿದ್ರೆ ಮುಂದೆ ಒಂದಿನ ಮನೆ ಹೆಸರನ್ನ ಹಾಳು ಮಾಡ್ತಾರೆ, ಹಾಗೆ ಅವ್ರ ನಡತೆನೂ ಹಾಳಾಗತ್ತೆ ಅನ್ನೋದು ಮನಸ್ಸಲ್ಲಿರುತ್ತೆ. ಹಾಗಾಗಿನೇ ಸುಜಾತನ್ನ ಎಷ್ಟೇ ಓದ್ಕೊಂಡಿದ್ರು, ಎಷ್ಟೇ ರ್ಯಾಂಕ್ ತಗೊಂಡಿದ್ರು ಹೊರಗಡೆ ಕೆಲಸಕ್ಕೆ ಕಳಿಸೋದನ್ನ ಒಪ್ಪಲ್ಲ, ಮನೇಲೇ ಇರೋದಕ್ಕೆ ಹೇಳ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ರಾಜೇಶ್ಗೆ ಆಕ್ಸಿಡೆಂಟ್ ಆಗಿ ಸೊಂಟಕ್ಕೆ ಬಲವಾದ ಪೆಟ್ಟು ಬೀಳತ್ತೆ. ಹಾಗಾಗಿ ಡಾಕ್ಟರು 5-6 ತಿಂಗಳು ರೆಸ್ಟ್ ಮಾಡಿ ಆಮೇಲೆ ಒಂದು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ರೀ, ಅದೇನು ಅಂದರೆ ನಿಮಗೆ ಬೇರೆ ಹುಷಾರಿಲ್ಲ, ಮನೇಲೂ ದುಡಿಯೋರು ಅಂತ ಇರೋದೇ ನೀವೇ ಹೀಗೆ ಮಾಡ್ಕೊಂಡಿದ್ದೀರಾ, ಇವಾಗ ಮನೆಗೆ ತುಂಬ ಕಷ್ಟ ಆಗುತ್ತೆ. ಹಾಗಂತ ನೀನು ಹೊರಗಡೆ ಮೆರೆಯೋದಕ್ಕೆ ಹೋಗೋಣ ಅನ್ಕೊಂಡಿದ್ಯಾ? ಅದೆಲ್ಲ ಏನು ಬೇಕಾಗಿಲ್ಲ, ಅವ್ನು ಆರಾಮಾಗೋವರೆಗೂ ಮನೇಲಿ ಇರೋದನ್ನೇ ಖರ್ಚು ಮಾಡೋಣ, ಆಯ್ತಾ? ಇದೆಲ್ಲ ನೆಪ ಇಟ್ಕೊಂಡು ನೀನು ಹೊರಗಡೆ ಸುತ್ತೋದೇನು ಬೇಡ. ಸುಜಾತ, ಹೋಗ್ಲಿ ಬಿಡು, ಅಮ್ಮಂಗೆ ಯಾಕೋ ಇಷ್ಟನೇ ಇಲ್ಲ, ನಾವೆಲ್ಲ ಎಷ್ಟೇ ಹೇಳಿದ್ರು ಒಪ್ಕೊಳ್ತಾನೆ ಇಲ್ಲ. ಹಾಗಿರುವಾಗ ಏನು ಮಾಡೋದಕ್ಕಾಗುತ್ತೆ ಹೇಳು? ನೀನು ಆರಾಮಾಗಿ ಮನೇಲೇ ಇರು, ಈ ಕೆಲಸ ಮಾಡಬೇಕು ಅನ್ಸೋ ಆಸೆನ ಇಲ್ಲಿಗೆ ಬಿಟ್ಬಿಡು. ಒತ್ತಾಯ ಮಾಡಿ ಹೋಗಬಾರ್ದು, ಬೇಡ ಅಂದ ಕಡೆ ಹೋದರೆ ನಮಗೆ ತೊಂದರೆನೇ ಆಗುತ್ತೆ. ಅದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡ. ಮನೇಲಿ ಅದೆಷ್ಟೇ ಕಷ್ಟದ ಪರಿಸ್ಥಿತಿ ಇರಲಿ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಇಂದುಮತಿ ಸೊಸೆನ ಕೆಲಸಕ್ಕೆ ಕಳಿಸೋದಕ್ಕೆ ಒಪ್ಪೋದೇ ಇಲ್ಲ. ಸುಜಾತ ಕೂಡ ಅತ್ತೆನ ಎದುರಿಸಿ ಕೆಲಸಕ್ಕೆ ಹೋಗೋ ಪ್ರಯತ್ನ ಮಾಡಲ್ಲ, ಹಾಗಾಗಿ ತನ್ನ ಆಸೆನ ಅಲ್ಲಿಗೆ ಕೈ ಬಿಡ್ತಾಳೆ. ಇಂದು, ಏನೇ ಮಗನಿಗೇನೋ ಹುಷಾರಿಲ್ವಂತೆ, ಹೇಗಿದ್ದಾನೆ ಇವಾಗ ನಿನ್ನ ಮಗ? ಹೌದು ಕಣಕಲ, ಆಫೀಸಿಗೆ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಸೊಂಟಕ್ಕೆ ಬಲವಾಗಿ ಪೆಟ್ಟಾಗಿದೆ. ಅದಕ್ಕೆ ಡಾಕ್ಟರು ಒಂದು 5-6 ತಿಂಗಳು ರೆಸ್ಟ್ ಮಾಡಿ ಆಮೇಲೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಯ್ಯೋ ಹೌದೇನೆ, ಹಾಸ್ಪಿಟಲ್ ಖರ್ಚೆಲ್ಲ ಹೇಗೆ ಹಣ ಹೊಂದಿಸ್ಕೊಂಡ್ರಿ? ಅವಾಗೆಲ್ಲ ನಿನ್ನ ಮಗನೇ ಮನೆಗೆ ಆಧಾರ ಆಗಿದ್ದ, ಆದರೆ ಅವನು ಹೀಗೆ ಮಾಡ್ಕೊಂಡು ಕೂತಿದ್ದಾನೆ. ಇವಾಗ ನಿಮ್ಮ ಪರಿಸ್ಥಿತಿ ಏನೇ? ಅದೆಲ್ಲ ಏನು ತೊಂದರೆ ಆಗಿಲ್ಲ ಕಣೆ, ಹೇಗೋ ಸಾಗ್ತಿದೆ ನೋಡು. ಸೊಸೆ ಹೇಗಿದ್ದಾಳೆ? ಏನು ಒಬ್ಳೇ ಬಂದಿದ್ಯಾ? ನಿನ್ನ ಸೊಸೆನೂ ಕರ್ಕೊಂಡು ಬರುತ್ತಾನೆ? ಅವಳು ಕೆಲಸ ಮಾಡ್ತಾ ಇದ್ಲು ಕಣೆ, ಅವಳು ಕೆಲಸ ಇಲ್ಲ ಅಂದರೆ ನನ್ನ ಜೊತೆ ಬರ್ತಿದ್ಲು, ನಾನು ಒಬ್ಬಳೇ ಬರ್ತಿರ್ಲಿಲ್ಲ. ಆದರೆ ಅವಳು ಸ್ವಲ್ಪ ಕೆಲಸ ಎಲ್ಲ ಇತ್ತ ಆಫೀಸಿಂದು, ಹಾಗಾಗಿ ನಾನೊಬ್ಳೇ ಮಾರ್ಕೆಟಿಗೆ ಬಂದೆ. ಅಯ್ಯೋ, ನಿನ್ಗೇನು ಬುದ್ಧಿ ಇಲ್ವೇನೆ? ಏನಾಗಿದೆಯಾ ನಿನಗೆ? ಸೊಸೆನ ಸುಮ್ಮನೆ ಮನೇಲಿ ಬಿಟ್ಕೊಳ್ಳೋದು ಬಿಟ್ಟು ಆಫೀಸಿಗೆಲ್ಲ ಕಳಿಸ್ತಿದ್ಯಲ್ಲ? ಅಲ್ಲ ಕಣೆ, ಅವಳು ಕೆಲಸ ಮಾಡಿನೇ ನಿಮ್ಮ ಮನೆ ನಡಿಬೇಕೇನೆ? ನಿಮ್ಮ ಮನೇಲಿ ಯಾರು ದುಡಿಯೋರಿಲ್ವೇನೆ ಗಂಡಸರು? ಅದು ಹಾಗಲ್ಲ ಕಣೆ. ಅಯ್ಯೋ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಮೊದಲು ನಿನ್ನ ಸೊಸೆನ ಮನೇಲಿರೋ ಕೇಳು, ಸುಮ್ಮನೆ ಕೆಲಸ ಗಿಲ್ಸ ಅಂತ ಆಮೇಲೆ ಮನೆ ಮರ್ಯಾದೆ ತೆಗಿಯೋಕ್ಕೆ ಮತ್ತೇನಕ್ಕಲ್ಲ ಅವರು.
ಸುಜಾತ, ಟೈಮ್ ಆಯ್ತು, ಬಾ ನಡಿ ನೀನು. ಆಂಟಿ, ಅತ್ತೆ ಸ್ವಲ್ಪ ಹಾಗೆ, ನಿಮಗೆ ಗೊತ್ತು ತಾನೆ. ಅವ್ರು ಹೇಳಿದ್ದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರು ಹೇಳಿದ್ರು ಅಂತ ನಿಮ್ಮ ಸೊಸೆ ಕೆಲಸ ಬಿಡಿಸೋ ಯೋಚನೆನೂ ಮಾಡಬೇಡಿ. ನೀವೇ ಯೋಚನೆ ಮಾಡಿ ಆಂಟಿ. ನೀವೆಲ್ಲ ಗಟ್ಮುಟ್ಟಾಗಿರೋವರೆಗೂ ತಾನೆ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನಿಮಗೆಲ್ಲ ವಯಸ್ಸಾದರೆ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ ತಾನೆ. ಅವ್ರಿಗೂ ಅರ್ಥ ಆಗತ್ತೆ, ಅವಾಗ ಮನೇಲೇ ಇರ್ತಾರೆ. ಹಾಗಾಗಿ ಇವಾಗಲೂ ಬಿಡಿಸ್ಬಿಟ್ರೆ ಪಾಪ ಅವ್ರದ್ದು ಅಂತ ಒಂದು ಕನಸಿರುತ್ತಲ್ವಾ, ಅವರಿಗೂ ದುಡಿಬೇಕು, ನನ್ನ ದುಡ್ಡನ್ನು ನಾನು ಖರ್ಚು ಮಾಡಬೇಕು ಅಂತ ಇರುತ್ತಲ್ವಾ. ನನ್ನ ತಪ್ಪು ತಿಳ್ಕೊಬೇಡಿ, ನನಗನ್ಸಿದ್ದನ್ನ ಹೇಳಿದೆ ಅಷ್ಟೇ. ಅಯ್ಯೋ, ನಿನ್ನ ಅತ್ತೆ ಏನು ಅಂತ ನನಗೆ ಗೊತ್ತಿಲ್ವಾ? ಅವಳಿಗೆ ಹೆಣ್ಮಕ್ಳು ಕೆಲಸ ಮಾಡೋದು ಅಂದ್ರೇ ಆಗಲ್ಲ. ಅಮ್ಮ ಸುಜಾತ, ಅದೇನು ಅಂದರೆ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತಾರಲ್ಲ, ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ, ಅದನ್ನೇ ನನ್ನ ಸೊಸೆನೂ ಮಾಡ್ತಾ ಇರೋದು. ನಾನು ಅವಳಿಗೆ ಹೇಳ್ತೀನಿ ಅವ್ರ ಆಫೀಸಲ್ಲೇ ಇದ್ದರೆ ಹೇಳು ಅಂತ. ನೀನು ಅದನ್ನೇ ಮಾಡಮ್ಮ. ಯಾಕೆ ಅಂದರೆ ನಿನಗೂ ನಿನ್ನ ದುಡ್ಡು ಮೇಲೆ ಏನಾದರೂ ತಗೋಬೇಕು ಅನ್ನೋ ಆಸೆ ಇರುತ್ತಲ್ವಾ, ಅದಕ್ಕೆ ಹೇಳಿದೆ. ಸರಿ ಆಂಟಿ, ನಾನು ಮನೇಲಿ ಒಂದು ಸರಿ ಕೇಳ್ಬಿಟ್ಟು ಹೇಳ್ತೀನಿ ಆಯಿತಾ? ಅಯ್ಯಯ್ಯೋ, ನಿನ್ನ ಅತ್ತೆಗೆ ಗೊತ್ತಾದರೆ ಯಾವುದನ್ನು ಮಾಡೋಕ್ಕೂ ಬಿಡೋದಿಲ್ಲ. ಅವಳಿಗೆ ಗೊತ್ತಾಗ್ದಿದ್ದಂಗೆ ನೀನು ಕೆಲಸ ಮಾಡಬೇಕು. ಹಾಗಾಗಿ ಅವಳಿಗೆ ಮಾತ್ರ ಹೇಳಬೇಡ ಆಯಿತಾ? ಹಾಂ ಸರಿ ಆಂಟಿ. ಅಯ್ಯೋ, ಅದು ಏನೇ ಮಾಡ್ತಿದ್ಯಾ ಅಲ್ಲೇ ನಿಂತ್ಕೊಂಡು? ಬಾರೆ ಬೇಗ. ನೋಡು ನೋಡು, ಕೂಗಕ್ಕೆ ಶುರು ಮಾಡಾಯ್ತು. ಮೊದಲು ಹೋಗಮ್ಮ, ಇಲ್ಲ ಅಂದರೆ ಇದಕ್ಕೂ ಏನಾದರೂ ಹೇಳ್ತಾಳವಳು. ಕಲಾ ಹೇಳ್ದಾಗೆ ಸುಜಾತ ಮನೇಲೇ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇವಳ ಪ್ರಯತ್ನಕ್ಕೆ ರಾಜೇಶ್ ಕೂಡ ಸಾಥ್ ಕೊಡ್ತಾನೆ. ಆದರೆ ಈ ವಿಷಯ ಇಂದುಮತಿಗೆ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹೀಗೆ ಕೆಲವು ತಿಂಗಳು ಕಳೆದಿರುತ್ತೆ. ಸುಜಾತ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾಳೆ. ಮನೇಲಿ ವಿಷಯನೂ ಗೊತ್ತಿರೋದಿಲ್ಲ, ಹಾಗೆ ಸ್ಯಾಲ್ರಿನೂ ಕೂಡ ಚೆನ್ನಾಗೇ ಬರ್ತಾ ಇರತ್ತೆ. ಅದು ರೀ, ಮನೇಲಿ ಅದು ಇದು ಅಂತ ಖರ್ಚಾಗಿ ಹಣಕಾಸಿನ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ನಾನು ಕೆಲಸ ಮಾಡಿರೋದ್ರಿಂದ ಸ್ಯಾಲ್ರಿ ಹೇಗೋ ಬಂದಿರೋದು ಹಾಗೆ ಇದೆಯಲ್ಲ, ಅದರಲ್ಲೇ ಸ್ವಲ್ಪ ತೆಕ್ಕೊಡ್ಲಾ? ಅಯ್ಯೋ ಬೇಡ ಸುಜಾತ, ಹಾಗೇನಾರು ಮಾಡಿಬಿಟ್ಟಿಯಾ? ಆಮೇಲೆ ನೀನು ಕೆಲಸ ಮಾಡ್ತಿರೋದು ಅಮ್ಮಂಗೆ ಗೊತ್ತಾಗುತ್ತೆ. ಗೊತ್ತಾದರೆ ದುಡ್ಡು ರಾಧ ಅಂತಲೇ ಮಾಡಿಬಿಡ್ತಾಳೆ. ಅದಕ್ಕೆ ಇವಾಗ ಹೇಗೋ ಅಡ್ಜಸ್ಟ್ ಮಾಡ್ತಿದ್ದಾಳಲ್ವಾ, ಅವಳು ನೋಡ್ಕೋತಾಳೆ ಬಿಡು. ನೀನು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ. ಆದರೂ ಯಾಕೋ, ಸರಿ ಬಿಡಿ, ನೀವು ಹೇಳ್ದಾಗೆ ಮಾಡ್ತೀನಿ. ಇಂದು ನಿನ್ನ ಸೊಸೆ ಮತ್ತು ನನ್ನ ಸೊಸೆ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರಂತೆ ಕಣೆ. ಅಯ್ಯೋ, ಇದೇನೇ ಹೇಳ್ತಿದ್ಯಾ ವನಜಾ ನೀನು? ನನ್ನ ಸೊಸೆ ಕೆಲಸ ಮಾಡ್ತಿಲ್ಲ ಕಣೆ, ಅವಳು ಮನೇಲೇ ಇದ್ದಾಳೆ. ನಾನು ಅವಳನ್ನ ಎಲ್ಲೂ ಹೊರಗೆ ಕಳಿಸೋದೇ ಇಲ್ಲ. ಇನ್ನು ಕೆಲಸ ಕಳಿಸ್ತೀನಾ? ಏ ಸುಮ್ಮನೆ ಇರೇ ಇಂದು. ನನ್ನ ಸೊಸೆ ಹೇಳಿದ್ದಾಳೆ ನಿನ್ನೆ ತಾನೇ, ಇಂದು ಆಂಟಿ ಸೊಸೆನೂ ನಮ್ಮ ಆಫೀಸಿಗೆ ಬರ್ತಾರೆ ಅಂತ. ಆದರೆ ನೀನೇನೆ ಹೀಗೆ ಹೇಳ್ತಿದ್ಯಾ? ಅಯ್ಯೋ, ಅವಳು ದಿನಾಲು ನನ್ನ ಕಣ್ಣೆದ್ರಿಗೆ ಇರ್ತಾಳೆ ಕಣೆ. ಹಾಗಿರುವಾಗ ಆಫೀಸಿಗೆ ಎಲ್ಲೇ ಹೋಗ್ತಾಳೆ? ಅದೇ ಕಣೆ, ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರಲ್ಲ, ನನ್ನ ಸೊಸೆನೂ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತಾಳೆ. ನಿನ್ನೇನೋ ಆಫೀಸಲ್ಲಿ ಬರೋಕ್ಕೆ ಹೇಳಿದ್ರಂತೆ, ಅದಕ್ಕೆ ಇಬ್ರು ಹೋಗಿದ್ರಂತೆ. ಆವಾಗಲೇ ನೋಡಿದ್ಲಂತವಳು, ಅದನ್ನೇ ಹೇಳಿದ್ಲು ನನ್ನ ಹತ್ರ ಬಂದು. ಸರಿ ಕಣೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ಓಹೋ, ಇದು ನನಗೆ ಗೊತ್ತಿಲ್ಲದೆ ಆಗ್ತಾ ಇರೋ ಕೆಲಸನ ನಮ್ಮನೇಲಿ? ಇದಕ್ಕೆ ಅನ್ಸುತ್ತೆ ಅಲ್ವಾ ನಿನ್ನೆ ಏನೇನೋ ನೆಪ ಹೇಳ್ಕೊಂಡು ಮನೆಯಿಂದ ಹೊರಗೆ ಹೋಗಿದ್ದು? ಅದು ಅದು ಅತ್ತೆ, ಅದು ಏನಂದ್ರೆ... ಸಾಕ್ ಬಾಯ್ ಮುಚ್ಚೆ. ನಾನು ಅಷ್ಟೆಲ್ಲ ಹೇಳಿದ್ದೀನಿ, ಆದ್ರೂ ಕದ್ದು ಮುಚ್ಚಿ ಕೆಲಸ ಮಾಡ್ತಿದ್ಯಾ? ನೋಡಿದ್ರೇನ್ರಿ ನಿಮ್ಮ ಸೊಸೆನ? ಅವಾಗೆಲ್ಲ ಕೇಳ್ತಾ ಇದ್ಲು, ಆದ್ರೆ ಇವಾಗ ಕದ್ದು ಮುಚ್ಚಿ ಕೆಲಸನೇ ಮಾಡ್ತಿದ್ದಾಳೆ, ಅದು ಮನೇಲೆ. ಹೀಗೆ ಮೊದ್ಲಿಗೆ ಎಲ್ಲಾನು ಚೆನ್ನಾಗೇ ಇರುತ್ತೆ, ಆದ್ರೆ ದಿನ ಕಳೆದಾಗೂ ಅವ್ರ ಆಟನ ತೋರ್ಸೋಕ್ ಶುರು ಮಾಡ್ತಾರೆ. ಇಂದು ಸಾಕು, ಸುಮ್ಮನೆ ಇರು. ಇವಾಗ ಅಂಥದ್ದು ಏನಾಯ್ತು? ಅವಳು ಏನು ತಪ್ಪು ಮಾಡಿಲ್ಲ ಕಣೆ. ಕೆಲಸ ತಾನೇ, ಅದು ಮನೇಲೇ ಮಾಡ್ತಿದ್ದಾಳೆ. ಅವಳಿಗೆ ಆ ಸ್ವತಂತ್ರನೂ ಇಲ್ವೇನೆ ನಮ್ಮ ಮನೇಲಿ? ಹೌದು ಕಣ್ರಿ, ಇವಾಗ ಮನೇಲೆ ಕೆಲಸ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಆಮೇಲೆ ಆಫೀಸಿಗೆ ಹೋಗ್ಬೇಕು ಅಂತಾನೂ ಹೇಳ್ತಾರೆ. ಆಮೇಲೆ ಬೇರೆದೆಲ್ಲ ಮಾಡೋಕ್ ಶುರು ಮಾಡ್ತಾರೆ. ಆಮೇಲೆ ಮುಂದೆ ನಾವು ಮನೇಲಿ ಕೂತ್ಕೊಂಡು ಬಾಯ್ ಬಾಯ್ ಬಡ್ಕೋಬೇಕು ಅಷ್ಟೇ. ಅದು ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಇನ್ಯಾವತ್ತು ನಿಮಗೆ ಹೇಳ್ದೆ ಕೇಳ್ದೆ ಯಾವ ಕೆಲಸನೂ ಮಾಡಲ್ಲ. ನೀವು ಹೇಳ್ದಾಗೆ ಮನೇಲೇ ಇರ್ತೀನಿ. ಸೊಸೆ ಹೇಳ್ದೆ ಕೇಳ್ದೆ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾಗಿ ಮನೇಲಿ ಇಂದು ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ತಾಳೆ. ಹಾಗಾಗಿ ಸುಜಾತ ಕೆಲ್ಸಕ್ಕೆ ರಿಸೈನ್ ಮಾಡಿ ಅತ್ತೆ ಹೇಳ್ದಾಗೆ ಮನೇಲೇ ಇರ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ರಾಜೇಶ್ಗೆ ಸಡನ್ ಆಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಹಾಸ್ಪಿಟಲಿಗೆ ಸೇರಿಸ್ಕೋತಾರೆ. ಅಯ್ಯಯ್ಯೋ, ಇದೇನು ಹೇಳ್ತಿದ್ದೀರಾ ಡಾಕ್ಟ್ರೆ ನೀವು? ಅರ್ಜೆಂಟಾಗಿ 20 ಲಕ್ಷ ಕಟ್ಟಬೇಕಾ? ಇವಾಗ ಹೇಳಿದ್ರೆ ನಾವು ಹೇಗೆ ಹೊಂದಿಸೋದು ಡಾಕ್ಟ್ರೆ? ಈಗಾಗಲೇ ಬೇಕಾದಷ್ಟು ಹಣ ಖರ್ಚಾಗಿದೆ. ಹೀಗಿರುವಾಗ ನೀವು ಹೀಗೆ ಸಡನ್ ಆಗಿ ಹೇಳ್ತಿದ್ದೀರಲ್ಲ ಡಾಕ್ಟ್ರೆ? ನೋಡಿ ಅಮ್ಮ, ನಮಗೂ ಗೊತ್ತಿರಲಿಲ್ಲ ಹೀಗೆ ಸಡನ್ನಾಗಿ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ. ಆದರೆ ಏನಾಯ್ತೋ ಗೊತ್ತಿಲ್ಲ. ನೋಡಿ, ಅರ್ಜೆಂಟಾಗಿ ಆಪ್ರೇಷನ್ ಮಾಡಲೇಬೇಕು. ಹಾಗಾಗಿನೇ 20 ಲಕ್ಷ ಕಟ್ಟಲೇಬೇಕು ನೀವು.
ಇಲ್ಲ ಅಂದರೆ ಅವ್ರ ಜೀವಕ್ಕೆ ಅಪಾಯ. ಅಯ್ಯೋ ದೇವ್ರೇ, ಈಗಿಂದೀಗಲೇ ಅಷ್ಟೆಲ್ಲ ಕಟ್ಟಬೇಕು ಅಂದರೆ ಹೇಗಪ್ಪ ಕಟ್ಟೋದು? ಅಯ್ಯೋ ಭಗವಂತ, ನನ್ನ ಮಗನ ಕೈ ಬಿಡಬೇಡ, ಹೇಗಾದರೂ ಕಾಪಾಡಪ್ಪ. ಅದು ಅತ್ತೆ, ನಾನು ಕೆಲಸ ಮಾಡುವಾಗ ಸಂಬಳ ಬಂದಿರೋದು ಸ್ವಲ್ಪ ಇದೆ, ಅದನ್ನೆಲ್ಲ ಸೇರಿಸಿ ಕೊಟ್ಟರೆ ಒಂದು 20 ಲಕ್ಷ ಆಗುತ್ತೆ. ಅವ್ರು ಆಪ್ರೇಷನ್ ಮಾಡಿಸ್ಬೋದು. ಸೊಸೆ ಹೇಳಿದ ತಕ್ಷಣ ಇಂದು ಏನು ಎತ್ತ ಅಂತಾನೂ ಕೇಳ್ದೇನೆ ಅವಳ ಹತ್ರ ದುಡ್ಡು ತಗೊಂಡು ಮಗನ ಆಪ್ರೇಷನ್ ಮಾಡಿಸ್ತಾಳೆ. ಆಪ್ರೇಷನ್ ಆದಮೇಲೆ ರಾಜೇಶ್ ಕೂಡ ಹುಷಾರಾಗ್ತಾನೆ. ನೋಡಿದ್ಯೇನೆ ಇಂದು, ಇವತ್ತು ನಿನ್ನ ಸೊಸೆ ಇರಲಿಲ್ಲ ಅಂದಿದ್ರೆ ನನ್ನ ಮಗನ ಬದುಕ್ಸೋಕೆ ಆಗ್ತಿರ್ಲಿಲ್ಲ. ಬರೀ ಗಂಡ್ಮಕ್ಳೇ ದುಡಿಬೇಕು, ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗ್ಬಾರ್ದು, ಮನೆಯಿಂದ ಹೊರಗೆ ಹೋದ್ರೆ ಹಾಳಾಗ್ತಾರೆ ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ಯಲ್ಲ. ನಿನ್ನ ಮಾತು ಕೇಳಿಕೊಂಡು ಅವಳು ಸುಮ್ಮನೆ ಇದ್ದಿದ್ರೆ ಇವತ್ತು ಗಂಡನ ಉಳಿಸ್ಕೊಳಕ್ಕೆ ಆಗ್ತಿತ್ತೇನೆ. ಹೌದು ಅತ್ತೆ, ಕಷ್ಟ ಅನ್ನೋದು ಯಾವಾಗ ಬರುತ್ತೆ ಹೇಳೋದಕ್ಕಾಗಲ್ಲ. ಇವಾಗಿನ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ ಅತ್ತೆ. ಹೊರಗಡೆ ಹೋಗಿ ದುಡಿಯೋ ಕೆಪಾಸಿಟಿ ಇದೆ ಅವರಿಗೆ. ಅತ್ತೆ, ನೀವು ಅಂದ್ಕೊಂಡಾಗೆ ಹೆಣ್ಮಕ್ಳೆಲ್ಲ ಇನ್ನೊಬ್ರ ಜೊತೆ ಸೇರಿದ್ರೆ, 4 ಜನನ ಜೊತೆ ಸೇರಿದ್ರೆ ಹಾಳಾಗ್ತಾರೆ ಅನ್ನೋದು ತಪ್ಪು ಅತ್ತೆ. ಒಬ್ಬ ವ್ಯಕ್ತಿ ಹಾಳಾಗಬೇಕು ಅಂತ ಇದ್ದರೆ ಮನೇಲೇ ಇದ್ರೂ ಹಾಳಾಗ್ತಾನೆ. ಅದೆಷ್ಟೇ ಒಳ್ಳೆ ಜನಗಳ ಜೊತೆ ನೀವು ಕರ್ಕೊಂಡೋಗ್ಬಿಟ್ರು ಅವ್ನು ಹಾಳಾಗೇ ಆಗ್ತಾನೆ. ಅದೇ ಒಬ್ಬ ವ್ಯಕ್ತಿ ಹಾಳಾಗಬಾರ್ದು ಅಂತಿದ್ರೆ ಅದೆಷ್ಟೇ ಕೆಟ್ಟ ಜನಗಳ ಮಧ್ಯೆ ಬೆಳೆದ್ರೂ, ಎಷ್ಟೇ ಕೆಟ್ಟ ಜನಗಳ ಮಧ್ಯೆ ಇದ್ರೂ ಅವ್ನು ಹಾಳಾಗಲ್ಲ ಅತ್ತೆ. ಎಲ್ಲ ನಮ್ಮ ತಲೆನಲ್ಲಿರಬೇಕು. ನಮಗೆ ಬುದ್ಧಿ ಇದ್ದರೆ ಯಾರ ಜೊತೆ ಬೇಕಾದರೂ ಬದುಕಬಹುದು. ನೀವು ಅಂದ್ಕೊಂಡಿರೋ ಹಾಗೆ ಹೆಣ್ಮಕ್ಳು ಮನೇಲಿದ್ರೆ ಹಾಳಾಗಲ್ಲ, 4 ಜನನ ಜೊತೆ ಸೇರಿದ್ರೆ ಹಾಳಾಗ್ತಾರೆ, ಇದೆಲ್ಲ ಸುಳ್ಳು ಅತ್ತೆ. ಇವಾಗಿನ ಪ್ರಪಂಚದಲ್ಲಿ ಇಂಟರ್ನೆಟ್ಟು, ಮೊಬೈಲು ಅಂತ ಅದು ಎಷ್ಟೋ ಟೆಕ್ನಾಲಜಿ ಮುಂದುವರೆದಿದೆ. ಅದನ್ನೆಲ್ಲ ಯೂಸ್ ಮಾಡೋರು ಹಾಳಾಗಬೇಕು ಅಂತಿದ್ರೆ ಹಾಳಾಗೇ ಆಗ್ತಾರೆ. ಅದಕ್ಕೆ 4 ಜನನ ಅಗತ್ಯನೇ ಇರಲ್ಲ. ಆದರೆ ನಮ್ಮ ತಲೆನಲ್ಲಿ ಬುದ್ಧಿ ಇದ್ದರೆ ಅದು ಎಷ್ಟೇ ಇಂಟರ್ನೆಟ್ಟು, ಮೊಬೈಲ್ಸು, 4 ಜನ ಯಾರೇ ಇದ್ರೂ ಹಾಳಾಗಲ್ಲ. ನಮ್ಮ ಬುದ್ಧಿ ನೆಟ್ಟಿಗೆ ಇರುತ್ತೆ. ಅಮ್ಮ ಸುಜಾತ, ನೀನು ಹೇಳಿದ ನಿಜಾನಮ್ಮ. ನಾನೇ ಹೆಣ್ಮಕ್ಳು ಹೊರಗಡೆ ಹೋದರೆ ಹಾಳಾಗ್ತಾರೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ನನಗೆ ಕ್ಷಮಿಸ್ಬಿಡಮ್ಮ. ಇವತ್ತು ನೀನು ಇರಲಿಲ್ಲ ಅಂದಿದ್ರೆ ನನ್ನ ಮಗನ ಬದುಕಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇನ್ಮೇಲಿಂದ ನಿನ್ನಿಷ್ಟದಂಗೆ ನೀನು ಕೆಲ್ಸಕ್ಕೆ ಹೋಗು, ನಂದು ಯಾವುದೇ ಅಭ್ಯಂತರ ಇಲ್ಲ. ನಿಜಾನ ಅತ್ತೆ? ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಕೊನೆಗೂ ಇಂದುಮತಿ ಸೊಸೆನ ಕೆಲ್ಸಕ್ಕೆ ಕಳ್ಸೋದಕ್ಕೆ ಒಪ್ಕೋತಾಳೆ. ಕೆಲ್ಸಕ್ಕೆ ಹೋಗಬೇಕು, ನಾನು ದುಡ್ದಿರೋ ದುಡ್ಡಲ್ಲಿ ಏನಾದರೂ ತಗೋಬೇಕು, ನನ್ನ ದುಡ್ಡನ್ನ ನಾನು ಯಾವುದೇ ಇತಿಮಿತಿ ಇಲ್ಲದೆ ಯೂಸ್ ಮಾಡಬೇಕು ಅನ್ನೋದು ಅದೆಷ್ಟೋ ಹೆಣ್ಮಕ್ಳು ಕನಸಾಗಿರತ್ತೆ. ಆದರೆ ಕೆಲವು ಹೆಣ್ಮಕ್ಳಿಗೆ ಮನೆ ಪರಿಸ್ಥಿತಿಯಿಂದ, ಅವ್ರ ಮನಸ್ಥಿತಿಯಿಂದ ಆ ಅದೃಷ್ಟ ಸಿಗೋದೇ ಇಲ್ಲ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಹಾಳಾಗ್ತಾರೆ ಅಂತ ಮನೇಲೇ ಬಿಟ್ಕೋತಾ ಇದ್ರು. ಆದರೆ ಇವಾಗಿನ ಪ್ರಪಂಚದಲ್ಲೂ ಕೆಲವರ ಮನೇಲಿ ಅದೇ ಮನಸ್ಥಿತಿನಲ್ಲಿದ್ದಾರೆ. ಹಾಳಾಗಬೇಕು ಅಂತಿದ್ರೆ ಹೆಣ್ಮಕ್ಳು ಎಲ್ಲೇ ಇದ್ರೂ ಹಾಳಾಗ್ತಾರೆ. ಹೆಣ್ಮಕ್ಳು ಅಂತೇನಿಲ್ಲ, ಗಂಡ್ಮಕ್ಳು ಸೇರಿಬರುತ್ತೆ. ಹಾಳಾಗಬಾರ್ದು ಅಂತ ಇದ್ದರೆ ಅದು ಎಷ್ಟೇ ಕೆಟ್ಟ ಜನಗಳ ಮಧ್ಯೆ ಇದ್ದರೂ ನಮ್ಮ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ನಾವು ನೆಟ್ಟಿಗೆ ಇರ್ತೀವಿ. ಮಹೇಶ್ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಮಗನ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಕುಶಾಲ್, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ. ಸುಮೇಧ್ ಅನ್ನೋರು ಕಮೆಂಟ್ ಮಾಡಿದರು, ಶ್ರುತಿ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಶ್ರುತಿ, ಹೇಗಿದ್ದೀರಾ? ಹಾಗೆ ಉಷಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ಮಂಜುನಾಥ್, ಹೇಗಿದ್ದೀರಾ? ಫೈಜಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಹೇಳಿ ಅಂತ. ಹಾಯ್ ಫೈಜಾ, ಹೇಗಿದ್ದೀರಾ? ಹಾಗೆ ಸುಚಿತ್ರಾ ಅನ್ನೋರು ಕಮೆಂಟ್ ಮಾಡಿದರು, ಶರತ್ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಶರತ್, ಹೇಗಿದ್ದೀರಾ? ಕಿರಣ್ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಹೇಳಿ. ಹಾಗೆ ಅವ್ರ ಫ್ರೆಂಡ್ಸ್ಗೂ ಹಾಯ್ ಹೇಳಿ ಅಂತ. ಹಾಯ್ ಕಿರಣ್ ಸೌಮ್ಯ, ಆರ್ತಿ, ಅಂಕಿತ್, ಭವಾನಿ, ಹಾಯ್, ಹೇಗಿದ್ದೀರಾ ಎಲ್ಲರೂ? ಅನು ಅನ್ನೋರು ಕಮೆಂಟ್ ಮಾಡಿದರು, ನಾನು ಹೊಸದಾಗಿ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ವಿಶ್ ಮಾಡಿ ಅಂತ. ಹಾಯ್, ಹೇಗಿದ್ದೀರಾ? ಒಳ್ಳೆಯದಾಗಲಿ. ನೀವೇನೋ ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅದು ನಿಮಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಭಾನುಪ್ರಿಯಾ ಅನ್ನೋರು ಕಮೆಂಟ್ ಮಾಡಿದರು, ನಮ್ಮದು ಲವ್ ಮ್ಯಾರೇಜ್ ಆಗಿದೆ, ವಿಶ್ ಮಾಡಿ ಅಂತ. ಅವ್ರ ಹಸ್ಬೆಂಡ್ ನೇಮ್ ರಾಜ್ಕುಮಾರನ್, ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್, ಯಾವಾಗಲೂ ಖುಷಿಯಾಗಿರಿ. ಪದ್ಮಶ್ರೀ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಶಾನ್ವಿ ಶ್ರೀಪ್ರಿಯಾ, ಹಾಯ್, ಹೇಗಿದ್ದೀರಾ? ಕಾವ್ಯ ಅನ್ನೋರು ಕಮೆಂಟ್ ಮಾಡಿದರು, ಜ್ಯೋತಿ ಮತ್ತು ಪಲ್ಲವಿ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಜ್ಯೋತಿ, ಹಾಯ್ ಪಲ್ಲವಿ, ಹೇಗಿದ್ದೀರಾ? ರೇಖಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಬ್ರದರ್ ಎಕ್ಸಾಮ್ ಬರಿತಾ ಇದ್ದಾರೆ, ವಿಶ್ ಮಾಡಿ ಮೇಡಮ್ ಅಂತ. ಹಾಯ್ ಯೋಗೇಶ್, ಹೇಗಿದ್ದೀರಾ? ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಸುಮಾ ಅನ್ನೋರು ಕಮೆಂಟ್ ಮಾಡಿದರು, ಅವ್ರ ಹಸ್ಬೆಂಡ್ ಬರ್ಡೇ ಇದೆ, ಅಡ್ವಾನ್ಸ್ ವಿಶ್ ಮಾಡಿ ಅಂತ. ಹಾಯ್ ವಿಜಯ್, ವಿಶ್ ಯು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಟಿಫಿಕೇಶನ್ ಮೂಲಕ ವಿಡಿಯೋ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.